ಗಾಜಿನ ಹಂತಪುರದಲ್ಲಿ ಯಾವಾಗ ಈ ಪರಮಾತ್ಮಕಿನ ದೇವನನ್ನ ಮನಸಾರ ಭಕ್ತಿಯಿಂದ ಯಾವಾಗ ಪ್ರಾರ್ಥನೆಯನ್ನು ಮಾಡಲಿ ಅಲ್ಲಿಗೆ ಸರಿಯಾಗಿ 7 ವರ್ಷಗಳು ಕಳೆದಿದೆ. ಯಾವಾಗ 7 ವರ್ಷಗಳು ಕಳೆದು ಹೋಗಿರಲಿ ಪರಮಾತ್ಮ ಶಾಂತನಾದ. ನಾನು ಈಗಲಾದರೂ ಪ್ರತ್ಯಕ್ಷನಾಗಿ ಯಾವ ಈ ಮಿತ್ರರಿಗೆ ವರವನ್ನು ಕೊಡದೆ ಹೋದರೆ ಯಾವ ಪ್ರತಿವರ್ಷ ಶಿರೋಮಣಿಯ ಶಾಪದಿಂದ ಆ ಪ್ರತಿವರ್ಷ ಶಿರೋಮಣಿ ನನಗೆ ನಾನು ಶಾಪವನ್ನು ಕೊಟ್ಟಿದ್ದೆ. ಆದರೆ ಯಾವ ಹರಿ ಹರ ಬ್ರಹ್ಮ ಯಾರೇ ಬಂದರೂ ಆ ಶಾಪ ವಿಮೋಚನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಂತಹ ಈ ಮಹಾನುಭಾವ ಶನೇಶ್ವರ ಸ್ವಾಮಿ ಯಾವ ಆ ಕಾಡಿನ ಅರಮನೆಯಲ್ಲಿ ಆ ವಿಕ್ರಮನ ಮುಂದೆ ತಕ್ಕನ ಪ್ರತ್ಯಕ್ಷರಾದರು. ಬಾರಯ್ಯ ನನಗೆ ಇಂತಹ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಕಥಾ ಭಾಗವನ್ನು ಆಸಕ್ತಿ ಮಾಡಿದ್ಯಾ ನೋಡಿ. ಅಪ್ಪ, ಈ ಜೀವನ ಈ ಮಾನವ ಜೀವನ ಸಾಕು, ನಿನ್ನ ಪಾದಕ್ಕೆ ಎರಗಿ ಒಟ್ಟಿಸಿಕೋ ಎಂಬುದಾಗಿ ಯಾವ ವಿಕ್ರಮ ಆ ಬಂದ ಕೈಯಿಂದ ಪರಮಾತ್ಮನ 2 ಪಾದಗಳನ್ನ ಬಾಚಿ ಕಪ್ಪಿ ನಿಜೆಗೆ ಉಂಗಲಿ ಕೋಟ ಧರಿಸನ ಅಂತ್ಯದ
ವಿಕ್ರಮ ಒಂದು ಕೈಯಿಂದ ಪರಮಾತ್ಮನ ಪಾದವನ್ನು ಬಾಗಿ ತಪ್ಪಿ ಭಗವಂತ ನನಗೆ ನಿಷ್ಠೆಯಿಂದ ನೀನು ದರ್ಶನ ಭಾಗ್ಯವನ್ನು ಕೊಟ್ಟು ಈ ನನ್ನ ಜೀವನವನ್ನು ಪಾವನ ಮಾಡಿದ್ದೀಯ ತಂದೆ. ಅಪ್ಪ, ಈ ನರಮಾನವ ಜನ್ಮ ಸಾಕಪ್ಪ, ನಿನ್ನ ಪಾದಕ್ಕೆ ಒಪ್ಪಿಸಿಕೋ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಯ್ಯ ರಾಧಾ, ಏ ವಿಕ್ರಮ, ನಾನು ನಿಮ್ಮ ಸತ್ಯಕ್ಕೆ ಮೆಚ್ಚಿ ಬಂದಿದ್ದೇನೆ. ಇಲ್ಲಿಗೆ 7 ವರ್ಷಗಳ ಕಾಲ ಕಳೆಯಿತು. ಇದು ನಿನಗೆ ಏನು ಬೇಕು ಕೇಳಿತು ಎಂಬುದಾಗಿ ಯಾವಾಗ ನೀಡುವಾಗ ಆಗ ಈ ವಿಕ್ರಮ ಕೇಳ್ತಾ ಇದ್ದಾನೆ, ಅಮ್ಮನವರೆಲ್ಲ ಕೇಳಿಬಿಟ್ಟಿದೆ, ನಾವು ಹುಟ್ಟಿದ್ದೆಲ್ಲ ಚಿನ್ನ ಆಗೋಗ್ಬಿಡ್ಲಿ, ನನ್ನ ಮನೆ ಗೋಡೆಯೆಲ್ಲ ಬಂಗಾರ ಆಗೋಗ್ಬಿಡ್ಲಿ ಅಂತ ಕೇಳ್ತಾ ಇದ್ದೇನು. ವಿಕ್ರಮ ಆ ತರ ಕೇಳಿಲ್ಲ ನೋಡಿ, ಯಾವ ರೀತಿ ಕೇಳ್ತಾ ಇದ್ದಾರಪ್ಪ ಅಂದ್ರೆ, ಯಾವ ಈ ವಿಕ್ರಮ ಪರಮಾತ್ಮನನ್ನ ಕೇಳ್ತಾ ಇದ್ದಾನೆ, ಭಗವಂತ ಅಪ್ಪಾಜಿ, ಹೇ ಕಾಕವಾಹನ, ಕಲಿಯ ಪುರುಷ, ಹೇ ಸೂರ್ಯಪುತ್ರ, ಭಾಸ್ಕರ ತನಯ, ಸಾಕಪ್ಪ, ಈ ಜೀವನ ಸಾಕು ಮಾಡು. ಮುಂದೆ ಕಲಿಯುಗದಲ್ಲಿ ನನಗೆ ಕೊಟ್ಟಂತಹ ಕಷ್ಟವನ್ನ ಆ ಬ್ರಹ್ಮಾಂಡದಲ್ಲಿ ಕೊಡಬೇಡ, ಅವರು ತಾಳಬಾರದಪ್ಪ. ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಹ ಬಹುತೇವೆ ಎಂಬುದಾಗಿ ಯಾವಾಗ ಕೇಳೋಣ. ಆ ಪರಮಾತ್ಮ, ಅಯ್ಯ ವಿಕ್ರಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನೀನು ರಾಜ್ಯ ಕೋಶಗಳನ್ನು ಕೇಳದೆ, ಓದಿರುವ ಹಣ್ಣುಗಳನ್ನು ಕೇಳದೆ, ನೀನು ಮುಂದೆ ನರಮಾನವರ ಒಳಿತಿಗೋಸ್ಕರವಾಗಿ ನಿನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದೀಯಲ್ಲ. ಅಯ್ಯ, ನೀನೇ ಭಾಗ್ಯವಂತ, ನೀನೇ ಧನ್ಯ. ಹೇ ವಿಕ್ರಮ, ಕೇಳು, ಇಂದು ನಿನಗೆ ಓದಿರ್ತಕ್ಕಂಥ ಹಣ್ಣುಗಳನ್ನು ದಯಪಾಲಿಸಿದ್ದೇನೆ. ಅಷ್ಟೈಶ್ವರ್ಯ ಭೋಗವಾಗಿ ಶ್ರೀಸಂಪತ್ತನ್ನು ನಾನು ನೀಡಿದ್ದೇನೆ. ಅಯ್ಯ, ಹೇ ವಿಕ್ರಮ, ಮುಂದೆ ಹೇಳಲ್ಲ 2 ವರಗಳನ್ನು ನಾನು ನಿನಗೆ ದಯಪಾಲಿಸಿದ್ದೇನೆ. ಇನ್ನು ಒಂದೇ ಒಂದು ವರಹ ಯಾವುದು ಗೊತ್ತಾ? ಯಾವ ನರಮಾನವನ್ನು ಕಾಣಬೇಡ ಎಂಬುದಾಗಿ ನೀನು ಹೇಳಲ್ಲ, ಹೇಳ್ತೇನೆ ಕೇಳು. ಮೆಲ್ಗಳಿಂದ ಜಪ ತಪಗಳಿಂದ ಹೋಮ ಹತ್ಯಾದಿಗಳಿಂದ ಪ್ರೀತಿಯಿಂದ ಕಥಾಕಾಕ್ಷೇಪವನ್ನು ಕೇಳುತ್ತಾರೋ ಮಾಡಿಸುತ್ತಾರೋ
ಅಂತಹವರ ರಾಶಿಯಲ್ಲಿ ನಾನಿದ್ದರೂ ಸಹ ಅವರ ರಾಶಿಯನ್ನು ಬಿಟ್ಟು ಮುಂದೆ ಹೋಗಿ ಏಳೇಳು ಜನ್ಮಗಳಲ್ಲಿಯೂ ಸಹ ಸುಖ ಸಂತೋಷ ನೆಮ್ಮದಿ ಅರ್ಥೈಶ್ವರ್ಯ ಭೋಗ ಭಾಗ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡ್ತೀನಿ. ಅದೇ ನನ್ನ ಕಥಾ ಕಾಲಕ್ಷೇಪವನ್ನು ಮಾಡುವಂತಹ ಸಮಯದಲ್ಲಿ ನನ್ನ ಬರಲೆಯ ಮಾಡುವಂತಹ ಈ ರೀತಿಯಾಗಿ ಯಾರು ನನ್ನ ಕಥಾಕಾರಕ್ಷೇಪವನ್ನು ಕೇಳುವಂತಹ ಸಮಯದಲ್ಲಿ ನಾನು ಮುಡಿವಿಲ್ಲದೆ ದುರಹಂಕಾರವನ್ನು ಕುರಿತು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರವನ್ನು ಉತ್ಸಗಳಿಂದ ನನ್ನ ಕಥಾಭಾಗವನ್ನು ಕೇಳುತ್ತಾರೋ, ನನ್ನ ಕಥಾಭಾಗಕ್ಕೆ ಯಾರು ಅಡ್ಡಿ ಮಾಡುತ್ತಾರೋ, ನನ್ನ ಕಥಾಭಾಗವನ್ನ ಈಡಾಯಿಸುತ್ತಾರೋ ಅಂತಹವರ ರಾಶಿಯಲ್ಲಿ ಇಲ್ಲದೆ ಹೋದರು ಅಂತಹವರ ರಾಶಿಗೆ ನಾನು ಪ್ರಯಾಣವನ್ನು ಮಾಡಿ ಗುಣವಾದ ಕಷ್ಟ ನಷ್ಟಗಳನ್ನು ಕೊಟ್ಟು ಏಳೇಳು ಜನ್ಮಗಳಲ್ಲಿಯೂ ಕಾಡಿಸಿ ಕಣ್ಣೀರನ್ನು ಹಾಕಿಸಿ ಇದೇ ಕಲಿಯುಗದಲ್ಲಿ ಒಂದು ಕಪ್ಪು ಕಲ್ಲಿನ ಹೊಟ್ಟಿಂದಲೇ ನಾನು ಮುದ್ರವನಾಗಿ ಅಲ್ಲಿಯೇ ಪ್ರತ್ಯಕ್ಷನಾಗಿ ನಾನು ಅವರಿಗೆ ಕಾಟವನ್ನು ಕೊಡದೆ ಹೋದರೆ ಭಾಸ್ಕರದನೆಯ ಸೂರ್ಯ ಪುತ್ರ ಛಾಯಾದೇವಿ ಪುತ್ರನಾದ ಶ್ರೀದೇವನೇ ಅಲ್ಲ ಎಂಬುದಾಗಿ ಕಥವನ್ನು ಮಾಡಿ ಹೊರಡಿಸತಕ್ಕಂಥ ಸಮಯದಲ್ಲಿ ಯಾವ ಈ ಪರಮಾತ್ಮ ಯಾವ ವಿಕ್ರಮ ಕೇಳ್ತಾದಂತೆ ಸ್ವಾಮಿ ಹಿಂದೆ ಯಾವುದಂದ್ರೆ ದೇಶೀಯ ಅರೆಯಲ್ಲಿ ನಾನು ಕಣ್ಣಾಗಿಸಿಕೊಂಡರು ಆ ಕೆಟ್ಟ ನುಡಿಯನ್ನ ಹೋಗಲಾಡಿಸುತ್ತಂದೆ ಎಂಬುದಾಗಿ ಯಾವಾಗ ಕೇಳೋಣ ಆ ವಿಕ್ರಮ ಹೇಳ್ತಾ ಇದ್ದಾನೆ, ಆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಯ್ಯ ಈ ರಾಜ್ಯದ ದೊರೆ ಸುಮಹೇನ ಇನ್ನು ಸಾಮಂತರಾಗ ಕಪ್ಪ ಕಾಣಿಕೆ ಕೊಡುತ್ತಕ್ಕಂತರಾಗ ಯಾವ ಬರುವಂತಹ ಸಮಯವಾಯಿತು. ಇನ್ನು ಆ ಭಕ್ತಾವತಿಗೆ ನಾನು ಎತ್ತರವನ್ನು ಕೊಡ್ತೇನೆ. ಇದು ಅಲ್ಲಿ ಹೋಗಿ ನನ್ನನ್ನು ಪ್ರತಿಷ್ಠಾಪಿಸಿ ನನ್ನ ಧ್ಯಾನವನ್ನು ಮಾಡು. ನಾನು ಒಂದು ಮುಂದಿರ್ತಕ್ಕಂತಹ ಮುತ್ತಿನ ಹಾರವನ್ನ ಅದೇ ಚಿತ್ರಪಟದ ಹಂಸ ಪಕ್ಷಿಯಾಗಿ ನನ್ನ ಮುತ್ತಿನ ಹಾರನ್ನ ಆ ಕೂಟಕ್ಕೆ ನೇತು ಹಾಕಿ ನಾನು ಮತ್ತೆ ಚಿತ್ರಪಟವಾಗಿ ಹೋಗಿ ಕೂತ್ಕೊಳ್ತೇನೆ. ಅಲ್ಲಿಗೆ ಎಲ್ಲವೂ ಸಹ ಸಂಪೂರ್ಣವಾಗಿ ಮುಗಿಯುತ್ತೆ. ಅಯ್ಯ, ಈ ಕಥಾಭಾಗವನ್ನು ನಾನು ಅಂದು ನೀನು ತಪ್ಪು ಮಾಡಿದಾಗಲೇ ನಾನು ತಿಳಿಸಬಹುದಿತ್ತು. ಆದರೆ ಇಂತಹ ಸತ್ಯವಂತರ ಕಥಾ ಕಾಲಕ್ಷೇಪವು ಸೂರ್ಯ ಚಂದ್ರನು ಇರುವ ತನಕ ಹಂದರವಾಗಿ ಉಳಿಯಲಿ ಎಂಬುದಾಗಿ ಈ ಕಥಾಭಾಗವನ್ನು ನಾನು ಸೃಷ್ಟಿ ಮಾಡಿದೆ. ಇದು ನನಗೆ ಸಮಯವಾಯಿತು. ನಾನು ಬರ್ತೇನೆ ಎಂಬುದಾಗಿ ಯಾವ ಈ ಪರಮಾತ್ಮನಾದರೂ ತಮ್ಮ ವಾಸಸ್ಥಾನವಂತಹ ತಾರಾ ಮಂಡಲಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜೈ ಗೋವಿಂದ. ಸ್ಟಾಪ್ ಮಾಡಿ ಇವರು ಅಕ್ಕಣ್ಣ ತಗೊಂಡಾಗಿ ಹಾಕಿ ಬಿಡ್ಬೇಕು. ಅಕ್ಕಣ್ಣ ತಗೊಂಡಾಗ ಹೊರಗಡೆ ಬಿಡ್ಬೇಕು. ಯಾರು ಬಿಡ್ತಾರೆ? ಸ್ವಾಮಿ ಬಂದೆ ನಾಳೆ ಬೇಗ ಬರಬೇಕು. ಸ್ವಾಮಿ ಹೋದ ನಾವು ಕೈಯಲ್ಲಿ ಇರಬಾರ್ದು. ಯಾರು ತಡ ಬಿಡೋದು?
ಆಚೆ ಕಡೆ ಹತ್ತಿ ಗಿಡನೋ ಮಾವಿನ ಗಿಡನೋ ಯಾವ್ದೋ ಮರ ಹಳ್ಳಿ ಗಿಡನೋ ಆಮೇಲೆ ಆ ಕಡೆ ತಗೊಂಡೋಗ್ಬೇಕಾದ್ರೆ ಮುಂದೆ ಒಂದು ನೀರು ತುಂಬಿಸ್ಕೊಳ್ತಾ ಹೋಗ್ಬೇಕು. ಮತ್ತೆ ಅದನ್ನ ತಿರುಗಿ ನೋಡಬಾರ್ದು, ಹಂಗೆ ವಾಪಸ್ ಬಂದು ಇಲ್ಲಿ ಮಂಗಳಾರತಿ ಮಾಡಿ ಕೈಕಾಲು ತೊಗೊಂಡು ಮಂಗಳಾರತಿ ಮಾಡಿ. ಆ ಕೆಳಗಡೆ ಏನಿಕ್ಕಿರೋದು ಅದು ಕೆಳಗಡೆ ಇಟ್ಕೆ ಹಂಗೆ ಇಟ್ಕೆ ಸಮೇತ ಎತ್ಕೊಂಡೋಗಿ, ಇಟ್ಕೆ ಸಮೇತ ಎತ್ಕೊಂಡು ಹೊಟ್ಟೋಗಿ. ಬಿಸಿ ಬಿಸಿ ತಿರುಗಿಸಿ ಹಚ್ಕೊಳ್ಳಿ, ತಿರುಗಿಸಿ ಎತ್ಕೊಟ್ಟು ಬಿಸಿ ಇತ್ತು ಬಟ್ಟೆ ತಗೊಳ್ಳಿ. ಹಳೇದೊಂದು ಬಟ್ಟೆ ತಗೊಳಪ್ಪ. ಇಲ್ಲ ಒಂದು ಕಬ್ಬಳದ್ದು ರಾಣಿದ್ರೆ ತಗೊಳ್ಳಿ ಒಂದಿಷ್ಟುದ್ದ. ಕಬ್ಬಳದ್ದು ಒಂದಿಷ್ಟುದ್ದ ಇದಿಲ್ವಾ ಕಡ್ಡಿ, ಆ ಕಬ್ಬಳು ಕಡ್ಡಿ ಇದಕ್ಕೆ ಕೀರಿಗೆ ಹಾಕ್ಬಿಟ್ಟು ಹಂಗೆ ಇಟ್ಕೊಂಡು ಹಂಗೆ ತಗೊಂಡೋಗ್ಬೋದು. ಎಣ್ಣೆ ಡಬ್ಬಟ್ಟು ಈ ಕಡೆ ಸೈಡ್ ಗಿಡ ಎಣ್ಣೆ ಡಬ್ಬ ಹುಷಾರು, ಅದು ಹುಷಾರು ತಿರುಗಿಸಿ ತಗೊಬೇಕು, ತಿರ್ಸ್ಕೊಂಡಿರ್ತದೆ. ಯಾಕೆ ತಗೊಂಡೋಗ್ತಾವ ಸರಿಯಾಗಿ ಬಾಂಡ್ಲಿ ತಗೊಂಡೋಗಿ ಹಂಗೆ ಇಟ್ಬಿಟ್ಟು ಬಂದ್ಬಿಡಿ, ದೇವ್ರು ನೋಡ್ಬೇಡಿ. ಬಟ್ಟೆ ಸುಡಬೇಡಿ, ಸುಮ್ಮನೆ ಬಟ್ಟೆಗೆ ಸುಟ್ಟಿ ಬಿಟ್ಟಿರ. ಸುಡ್ತದೆ ಬಟ್ಟೆ ಸುಟ್ಟದೆ ದಿನ ಆಗ್ತದೆ. ಬಾಂಡ್ಲಿ ಖಾಲಿ ಕಣಪ್ಪ, ಹೆಚ್ಚಿ ಸಮಯ ಇವ್ರೆ ಜಾಸ್ತಿ ಆಗ್ತದೆ. ದೇವ್ರ ಕಬ್ಬಳು ಕಡ್ಡಿ ಇಲ್ವಾ? ಒಂದು ಕಬ್ಬಳದ ಕಡ್ಡಿ ತಗೊಂಡು ಆ ಇದೈತಲ್ಲ ಅದು ಹಾಕೊಂಡು ಎತ್ಕೊಳ್ರಿ, ಸುಡುತ್ತೆ. ಜಾಸ್ತಿ ಉಳಿತದೆ. ಕಡ್ಡಿ ಪ್ಲೇಟ್ ತಗೊಳ್ಳೋ ಒಂದು ಕಬ್ಬಳದ ಕಡ್ಡಿ ಇದೆ, ಒಂದು ಸುತ್ತ ಕಡ್ಡಿ ಇದ್ರೆ ಕೊಡಿ. ಇಲ್ಲ ಮರದ ಕಡ್ಡಿ ಆದ್ರೂ ಪರವಾಗಿಲ್ಲ, ಒಂದು ಇಷ್ಟೊಂದು ತಗೊಳ್ರಿ, ಸ್ವಲ್ಪ ದಪ್ಪ ಇದೆ ಕಡ್ಡಿ. ಸಮಯ ಕಟ್ಟಿಂಗ್ ದಪ್ಪ ಕಡ್ಡಿ ಎಲ್ಲ ಬಿಡ್ತಾನೆ ಅವನು. ಎಲ್ಲಿ ಕತ್ತಾನೆ ಕಡ್ಡಿ, ನಾವೊಂದು ಇಷ್ಟ ಬಂದು ಎಲ್ಲಿ ಕತ್ತಾನೆ ಕಡ್ಡಿ ತಾಂಡು ಅಲ್ಲ ಏನು ಸೌದೆ ಪಾವದೆ ಬಿದ್ರ ಕಡ್ಡಿ ಇಲ್ವಾ ಅವನಿ ಬಿದ್ರ ಕಡ್ಡಿ ಕಡ್ಡಿ ಎತ್ಕೊಂಡ್ ಏನ್ ಮಾಡ್ತೀರಾ? ಅಲ್ಲ ಇಲ್ಲಿಗೆ ನಕ್ಕಣ್ಣ ತಗೊಂಡು ಹೋಗ್ರಿ. ಕಟಿಂಗ್ ಪ್ಲೇಯರ್ ತತ್ತ ನೀವಿ ಕಟಿಂಗ್ ಪ್ಲೇಯರ್ ವೇಟ್ ಅನ್ಸಿ ಕಡ್ಡಿ ಪ್ಲೇಟ್ ಆದ್ರೆ ಬಿಜಿ ಅದು ರೇಟ್ ಅವ್ರೆ. ಆ ಥರ ಬೇಡ. ಒಂದು ಚಂಬಲ್ ನೀರು ತಗೊಂಡು ಡೇಂಜರ್. ಯಾರು ತಿರುಗಿ ನೋಡ್ಬೇಡಿ, ವಾಪಸ್ ಬಂದ್ಬಿಡಿ. ಪೂಜೆ ಮಾಡಿ ಇಲ್ಲೇನು ತಗೊಂಡು వెళ్ళి ಮತ್ತೆ ಕುಂಟೋನ್ ಬಿಡ. ಶಿವ ಎಂದ ಆಡ್ರಿ ಯಾರು ಗಾಡಿ ಕಟ್ಟಿದ್ರು ಆಡ್ತೀನಿ, ಆಡ ಹಾಕು. Thank you.
ಮಾಡಿ ಯಾವ ಪರಮಾತ್ಮ ತನ್ನ ವಾಸಸ್ಥಾನಕ್ಕೆ ಪ್ರಯಾಣವನ್ನು ಮಾಡಿದ್ದಾನೆ ಅಂದ ಮೇಲೆ ಯಾವ ಯಾವ ಈ 14ನೇ ತಂದೆಯಾದ ಸೂರ್ಯಸೇನಾದರೂ ತನ್ನ ಮನೆಯಲ್ಲಿ ಏನಿದು ಇಷ್ಟೊಂದು ಗಲಾಟೆ ಶಬ್ದ ಎಂಬುದಾಗಿ ಎಂದು ಬಂದು ನೋಡ್ತಾ ಇದ್ದಾನೆ. ಯಾವ ಈ ವಿಕ್ರಮನಿಗೆ ಕೈ ಕಾಲುಗಳು ಬರುತ್ತದೆ, ಏನೋ ಭಯವಾಗಿ ನಿಂತಿದ್ದಾರೆ. ಆ ನೋಡಿದಂತ ಕ್ಷಣ ಮಾತ್ರದಲ್ಲಿ ಯಾವ ಸೂರ್ಯಸೇನ ಯಾವ ವಿಕ್ರಮನ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ ಯಾವಾಗ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಲಿ ಆಗ ತನ್ನ ಮಗನಾದಂತ ಪದ್ಮಾವತಿಯನ್ನ ಯಾವ ವಿಕ್ರಮನಿಗೆ ಕೊಟ್ಟು ವಿವಾಹವನ್ನು ಮಾಡಿ ಯಾವ ಇತ್ತ ಕಡೆ ನಂದೆಯ ಶ್ರೇಷ್ಠಿಯಾದರೂ ತನ್ನ ಮಗನಾದಂತ ಹೋಲಿಕೆಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ಹಠಾಡಿದಲ್ಲಿ ಆಗ ಎಲ್ಲರೂ ಸಹ ನಂದೆಯ ಶ್ರೇಷ್ಠಿಗಳ ಮನೆಗೆ ಹೋಗಿ ಈ ಪರಮಾತ್ಮನನ್ನು ಪ್ರತಿಷ್ಠಾಪಿಸಿ ಆ ಚಿತ್ರಪಟ ಶಾಲೆಯಲ್ಲಿ ಈ ಪರಮಾತ್ಮನನ್ನ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾರಪ್ಪ ಅಂದ್ರೆ ಆರಯ್ಯ ಎಲ್ಲಿದೇವೋ ಪ್ರತಿಷ್ಠಾಪಿಸಿ ಯಾವ ಎಲ್ಲ ಸಭಿಕರೆಲ್ಲರೂ ಸಹ ಸೇರಿ ವಿಚಿತ್ರವನ್ನು ನೋಡ್ತಾ ಇದ್ದಾರೆ. ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡಲಿ. ಒಂದು ವಿಕ್ರಮ ಆ ಹಂಸಪೂರಿಕ ಮಂತ್ರದ ಮೇಲೆ ಕುಳಿತು ನೋಡಿದ ನಾಟಕವನ್ನ ಈಗ ಈ ಪರಮಾತ್ಮ ಎಲ್ಲರಿಗೂ ಸಹ ತೋರಿಸ್ತಾ ಇದ್ದಾನೆ. ಆ ಹಂಸ ಪಕ್ಷಿಗೆ ಜೀವಂತವಾಗಿ ರೇಖೆಗಳನ್ನು ಎಂಬುದಾಗಿ ಬರೆಯುತ್ತಾ ಒಂದು ಊಟದ ಮೇಲೆ ಕುಳಿತು ಒಂದು ಮುಂದಿನ ಮುತ್ತಿನ ಹಾರವನ್ನು ಆ ಊಟಕ್ಕೆ ನೇತು ಹಾಕಿ ಮತ್ತೆ ಚಿತ್ರಪಟವಾಗಿ ಹೋಗಿ ಕೂತ್ಕೊಂಡು ಇದೆಲ್ಲವನ್ನು ನೋಡಿ ಯಾವ ಈ ವಿಕ್ರಮ ಮಹಾರಾಜ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ಕ್ಷಮೆಯನ್ನ ಯಾವ ವಿಕ್ರಮ ಮಹಾರಾಜನಿಗೆ ಒಪ್ಪಿಸಿ ಯಾವ ಆ
ತಂದೆಯ ಶ್ರೇಷ್ಠಿಯ ಮಗಳಾದಂಥ ಲೋಹಿತೆಯನ್ನು ಸಹ ವಿವಾಹವಾಗಿ ನೇರವಾಗಿ ರಾಜ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಂದು ಮಂತ್ರಿವರ್ಯ ತನ್ನ ಮಹಾರಾಜರನ್ನು ಹುಡುಕುತ್ತಾ ಬಂದಿದ್ದಲ್ಲ ನೋಡಿ, ಆಗ ರಾಮಚಂದ್ರಾಪುರಕ್ಕೆ ಬಂದಿದ್ದಾನೆ. ಬಂದು ಮಹಾರಾಜರನ್ನು ನೋಡಿ ಅವರನ್ನ ಸಂತೈಸಿ ತಪ್ಪಿ ಯಾವ ಎಲ್ಲರೂ ಸಹ ಶುಭ ದಿನ, ಶುಭ ನಕ್ಷತ್ರ, ಶುಭ ತಾರೆ, ಶುಭ ದಿನದಂದು ಯಾವ ರಾಜ್ಯದಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ತೈಲ ತೋರಣಗಳಿಂದ ಅಲಂಕೃತವನ್ನು ಮಾಡಿ ಯಾವ ಮಹಾರಾಜರು ದಂಪತಿಗಳನ್ನು ಎಲ್ಲರೂ ಸಹ ನೇರವಾಗಿ ಉಜ್ಜಯಿನಿ ನಗರಕ್ಕೆ ಹೋಗಿ ಶುಭ ದಿನ, ಶುಭ ನಕ್ಷತ್ರ, ಶುಭ ತಾರೆ ಎಂದು ಆ ಸಿಂಹಾಸನ ರೂಢನಾಗಿ ಕುಳಿತು ಇನ್ನೂ ಸಾವಿರಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ವಿಕ್ರಮ ಮಹಾರಾಜ ವಾನಪ್ರಸ್ಥಾಶ್ರಮಕ್ಕೆ ತೆರಳಿದ್ದಾರೆ ಎಂಬಲ್ಲಿಗೆ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂಧು ಬಾಂಧವರೇ ಹಾಗೂ ಭಕ್ತ ಮಹಾಶಯರೇ, ನಾವು ದಾಸರಲ್ಲ, ದಾಸರ ಪಾಪ ತುಳಿಗೂ ಸಹ ನಾವು ಸಮನಲ್ಲ ಅಂದ ಮೇಲೆ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಏನೋ ನಮಗೆ ತಿಳಿದಿರುವಷ್ಟು ಮಟ್ಟಿಗೆ ನಾವು ಈ ಪರಮಾತ್ಮನ ಕೀರ್ತನೆಯನ್ನು ಪಾಡ್ತಾ ಬಂದಿದ್ದೇವೆ. ಅಂದ ಮೇಲೆ ನಾವು ಮಾಡತಕ್ಕಂಥ ಈ ಪರಮಾತ್ಮನ ಕಥಾ ಭಾಗದಲ್ಲಿ ಹಲವಾರು ನಾಮಶಬ್ದಗಳು, ತೊಲನುಡಿಗಳು, ತಪ್ಪು ನುಡಿಗಳು ಬಂದಿರಬಹುದು. ಹಾಗೂ ನಮ್ಮ ವಾದ್ಯ ವೃಂದದವರಿಂದ ತಾಳ, ಲಯ ಇವುಗಳಿಂದಲೂ ಸಹ ಏನಾದರೂ ತಪ್ಪುಗಳು ಬಂದಿದ್ದೇ ಆದರೆ ತಾವುಗಳು ನಿಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಕ್ಷಮಿಸಿ ಅವರನ್ನ ಬುದ್ಧಿವಾದವನ್ನ ಹೇಳಿ ಕ್ಷಮಿಸುತ್ತೀರೋ ಅದೇ ರೀತಿ ಸ್ವಲ್ಪ ಪಾಮರರನ್ನ ಕ್ಷಮಿಸಿ ಈ ಪರಮಾತ್ಮನ ಕಥಾ ಭಾಗವನ್ನ ಕೇಳಿದಂತಹ ಎಲ್ಲರಿಗೂ ಸಹ ಆ ಪರಮಾತ್ಮ ಆಯುರಾರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ನೆಮ್ಮದಿ, ಅರ್ಥೈಶ್ವರ್ಯ, ಭೋಗ ಭಾಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯಾವ ಈ ವಿಕ್ರಮ ಮಹಾರಾಜನ ಕಥಾಭಾಗವನ್ನ ನೋಡಿ, ರಾತ್ರಿಯಿಂದ ಕೇಳಿದ್ದಲ್ಲ, ಈಗಿನದು. ಯಾರು ಎಲ್ಲಿ ಈ ಕಥೆಯನ್ನ ಯಾರು ಯಾರಿಗೆ ಮಾಡಿದ್ರು ನೋಡಿ, ಎಷ್ಟು ಜನ ಕೂತ್ಕೊಂಡು ಕೇಳಿದ್ದೀರ ಏನು? ಈ ಕಥೆನ ಯಾರು ಯಾರಿಗೆ ಈ ಕಥೆ ಹೇಳಿದ್ರು, ಎಲ್ಲಿ ಹೇಳಿದ್ರು? ಏನೇನು ದೇವಸ್ಥಾನದಲ್ಲಿ ಹೇಳಿದ್ರು ಅಲ್ವಾ? ಅವ್ರಿಬ್ಬರನ್ನು ಕೇಳ್ರಿ ಫಸ್ಟ್. ಅವ್ರಿಬ್ಬರನ್ನು ಕೇಳ್ರಿ. ಅವ್ರು ಹೇಳಲ್ಲ, ಅವ್ರ ಬಾಯಿಂದ ಹೇಳ್ಬಿಟ್ರೆ ಮುತ್ತುಂತೆ ಅಂತ ಹೇಳಲ್ಲ. ಇವ್ರೇ ಕಾಸು ಕೊಟ್ಟು ಕರ್ಸಿರೋದು ದಾಸನ. ಅಲ್ಲ, ಅವ್ರಿಬ್ಬರು ಅವ್ರು ಮಾಡ್ತಿದ್ರೆ ಹಾರ್ಮೋನಿಯಂ ಮಾಸ್ಟರ್ ಹೇಳೋದಕ್ಕೆ ಅರ್ಥ ಈ ಕಥಾ ಭಾಗವನ್ನ ಯಾರು ನಮ್ದು ಹೇಳಿದ್ರು ಯಾವ ಜಾಗದಲ್ಲಿ ಯಾರಿಗೆ ಈ ಕಥೆಯನ್ನು ಹೇಳಿದ್ರು? ರಾತ್ರಿಯಿಂದ ರಾಮಾಯಣ ನೋಡಿದಂತೆ ಬೆಳಗ್ಗೆ ಹಂಗೆ ಸಿಕ್ಕು ಏನಾಯ್ತು ಅಂತ ಕೇಳಿದ್ರಂತ ಹಂಗೆ ಆಯ್ತು. ಇವಾಗ ರಾತ್ರಿಯಿಂದ ಕತೆ ಕೇಳಿದ್ವಿ, ರಾತ್ರಿ ಅಷ್ಟು ವಿವರವಾಗಿ ಬಿಡಿಸಿ ಹೇಳಿದೆ ನಾನು ತಿಳ್ಕೊಳ್ಳಿ ಅಂತೇಳಿ. ನಾರದ ಮಹರ್ಷಿಗಳು ಚೋಳ ಸತ್ಯೇಂದ್ರ ಚೋಳ ಮಹಾರಾಜರಿಗೆ ಹಳ್ಳಿ ಮರದ ಕೆಳಗಡೆ ಕಾವ್ಯ ಕಾವ್ಯ ನೀವಿಬ್ರಲ್ಲಿ ಯಾರು ಸುಳ್ಳು ಹೇಳಿದ್ರ? ತಾರೆ ಮರದ ಕೆಳಗೆ ಕಾಮಿಕಾವನದಲ್ಲಿ ಹೇಳಿದ್ರು ಅಂತ ಇಲ್ಲಿ ಇಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಪರವಾಗಿಲ್ಲ, ಅದನ್ನ ತಿದ್ದುಕೊಳ್ಳೋಣ. ಯಾವ ನಾರದ ಮಹರ್ಷಿಗಳು ಸತ್ಯೇಂದ್ರ ಮಹಾರಾಜರಿಗೆ ತಾರಾವೃಕ್ಷದ ಕೆಳಗೆ ಪರಮಾತ್ಮನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಸ್ನಾನ ಮಣಿಗಳಿಂದ, ಜಪ ತಪಗಳಿಂದ, ಹೋಮ ಹತ್ಯಾದಿಗಳಿಂದ, ಪೂಜಾ ಪುರಸ್ಕಾರಗಳಿಂದ ಯಾವ ರಾಜ ವಿಕ್ರಮ ಗಿರಿಪ್ರಭಾವ ಎಂಬತಕ್ಕಂಥ ಹರಿಕಥಾ ಭಾಗವನ್ನು ಮಾಡುತ್ತಾ ಮುಕ್ತಾಯ ಮಾಡುತ್ತಾ ಆ ಕಥಾಭಾಗಕ್ಕೆ ಮಂಗಳವನ್ನು ಪಾಡ್ತಾ ಇದ್ದಾರೆ. ನಾವುಗಳು ಸಹ ಈ ಪರಮಾತ್ಮನ ಕಥಾಭಾಗಕ್ಕೆ ಮಂಗಳವನ್ನು ಪಾಡ್ತಾ ಇದ್ದೇವೆ. ಜಯ ಜಯ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ
Hey,
ಆಡ್ತಾರ ಮಧ್ಯಮಾವತಿ ಆದಮೇಲೆ ಮಂಗಳ ಆಡಬಾರ್ದು ಮಧ್ಯಾಹ್ನ ಆಡಬೇಕಾಗಿತ್ತು ಮೊದಲೇನೆ. ಇಲ್ಲ ಅದಾದ್ಮೇಲೆ ಆಡಬಾರ್ದು. ಆಡಬೇಕಾಗಿತ್ತು, ಮಿಸ್ ಆಯಿತು, ಆಡಿದ್ದೀವಿ, ಏನು ತಪ್ಪೇನಿಲ್ಲ ಬಿಡು. ಎಲ್ಲ ತಪ್ಪಲ್ಲ ಬೇರೆ ಆಡಬೇಕಾಗಿತ್ತು. ಅಲ್ವೇ ಆಯಿತು ಬಿಡೋಣ, ಹೊಡಿಬೇಡ್ರಿ. ಯಾಕೆ ಹೊಡಿತೀರಾ ಒಂದೇ ಸರಿ? ಮಾತಾಡ್ಸಾಗ ನಿಮ್ಮ ಗುರುಗಳಿಗೆ ಯಾರನ್ನ ನೀವು ಎಷ್ಟು ವರ್ಷದಿಂದ ಟ್ರೈನಿಂಗ್ ಮಾಡಿದಿರಲ್ಲ, ಇದು ಹ್ಞೂ ಕಲಿಯೋಕ್ಕೆ ಇದು ಬೆಸ್ಟು ಅಂತ ನಮ್ಮ ಮನೆ ಹೋಗಿದ್ದಾರೆ. ಅವರು ನೋಡಿಸ್ತಾರೆ, ಈ ಥರ ಎಲ್ಲ ಪ್ರೋಗ್ರಾಮ್ಗೆ ಹೋಗ್ತಾರೆ. ಹಾಂ ಅವ್ರಂಗೆ ಅಂದರು, ಏಕ್ದಮ್ ಕೀಬೋರ್ಡ್ ತಗೊಳಕ್ಕೆ ಹೋಗ್ಬೇಡ, ನೀನು ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಂ ಹೌದಾ? ಅದಕ್ಕೆ ಅವಯ್ಯಪ್ಪ ಫಸ್ಟಿಗೆ ಚೆನ್ನಾಗಿ ಮಾಡ್ಬೇಕು. ಇದನ್ನು ತಗೊಳ್ಳಿ ಅಂತ ಅವ್ರು ಹೇಳೋದು. ಕೀಬೋರ್ಡ್ ನನ್ನ ಹತ್ರ ನೋಡಿದೆ, ಮತ್ತೆ ಕೀಬೋರ್ಡ್ಗೆ ಜಾಸ್ತಿ ಹೋಗೋದು. ಅದಕ್ಕೆ ಅವ್ರು ಹೇಳೋದು ಇದು ಪಾಠ ಮಾಡಿ ಇದ್ರ ಮೇನ್ ಇದೆ ಇರೋದು. ಇದ್ರದ್ದು ಹೋಗಿ ಕೊನೆ ಕೀಬೋರ್ಡ್ಗಳಿಗೆ ಹೇಗೆ ಅಂತ. ಮೇನ್ ಇರೋದಿದೆ. ಇದಕ್ಕೆ ಸೆಟ್ ಮಾಡ್ಕೊಂಡಿದೆ, ಅದು 2 ಸೆಟ್ ಆದರೆ ಫೈನ್ ಆಗಿ ಮೇನ್ ಇದೆ. ಅವನು ಭಾರಿ ದೊಡ್ಡ ಕಲಾವಿಗಾರ ನಮ್ಮನೆ ತಾವಿರೋನವೇ. ಎಲ್ಲಿ ಹರಿಕತೆಗೆಲ್ಲ ಹೋಗ್ತಾರೆ. ನೀವು ಹೆಂಗೆ ಹೋಗ್ತಾ ಬಂದಿದ್ದೀರಾ? ಹರಿಕತೆ ದೊಡ್ಡ ದೊಡ್ಡ ಇದು ಫಂಕ್ಷನ್ಗೆಲ್ಲ ಹೋಗ್ತಾರೆ. ಇಲ್ಲೇ ಬಿಟ್ರೆ ಬರ್ಬೋದು ಏನು. ಆವತ್ತಿನ ಕಾಲದಲ್ಲಿ ಗುರುಗಳೇ ಇವೆರಡರಲ್ಲಿ ಯಾವ್ದಾದ್ರು ಕಲಿಬೇಕಂತ ಹುಚ್ಚು. ಕಲಿಬೇಕಂತ ನಮ್ಮಪ್ಪಂಗೆ ಅದೆಲ್ಲ ಗೊತ್ತಿಲ್ಲ ಇದೇನು ಅಂತ. ಅವ್ನಿಗೆ ಏನು ಅಂತಂದರೆ ಅವರೇ ಕತೆ ಪರವಾಗಿಲ್ವಾ? ಅವರೇ ಅಂಥವ್ರು ಅವರೇ. ಫಿಲಮ್ ಡೈರೆಕ್ಷನ್ಗೆಲ್ಲ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ನಿಮ್ಮ ತಿಳಿದ ಮಟ್ಟಿಗೆ ಮಾಡಿದ್ದೀರಪ್ಪ. ಎಲ್ಲ ಮನಸ್ಸಿಗೆ ಮನುಷ್ಯನಿಗೆಲ್ಲ ಎಲ್ಲ ಮಾಡಿದೆ. ಒಂದೇ ಒಂದು ವಿಚಾರ ಮಾತಾಡ್ಬಿಟ್ಬಿಟ್ಟಿದ್ದೀನಿ. ಹೌದ್ರಾ? ಎಲ್ಲ ಪ್ರತಿಯೊಂದು ಸಂಕ್ಷಿಪ್ತವಾಗಿ ಅವ್ರು ಹೆಂಗೆ ಹುಟ್ಟಿದ್ರು, ಹೆಂಗೆ ಬೆಳೆದ್ರು, ಹೆಂಗೆ ಬಾಳಿದ್ರು, ಬದುಕಿದ್ರು ಎಲ್ಲ ಹೇಳ್ಕೊಂಬಂದೆ. ಒಂದೇ ಒಂದು ವಿಚಾರ ಬಿಟ್ಬಿಟ್ಟೆ, ಯಾರು ಕೇಳಲೂ ಇಲ್ಲ, ನಾನು ಹೇಳಲೂ ಇಲ್ಲ ಬಿಟ್ಟೆ. ವಿಕ್ರಮರಾಜನಿಗೆ ಈ ಬೇತಾಳ ಹೇಗೆ ವಶ ಆಯಿತು ಅನ್ನೋ ಒಂದು ಇದನ್ನು ಹೇಳ್ಬೇಕಾಗಿತ್ತು. ಅದು ಮರ್ತೋಗ್ಬಿಡ್ತು ನನಗೂ. ಸ್ವಾಮಿ ಮರೆಸ್ಬಿಟ್ಟ, ನಾನು ಮರ್ತುಬಿಟ್ಟೆ. ಅದೊಂದು ಹೇಳ್ಬೇಕಾಗಿತ್ತು. ಹಾಂ ಬೇತಾಳ ಅವನು ವಶ ಆಗಿದ್ದು ಹೆಂಗೆ ಅಂತೇಳಿ ನಮಗೆ ಹೇಳ್ಬೇಕಾಗಿತ್ತು. ಹಾಂ ಚಾಲು 1 ಗಂಟೆ ಮಾಡ್ತಾರೆ. ಏನು ಕರೆಯಂಗೆ ಇಲ್ಲ. ಹೇಳಿದ್ರೆ ಅವರು ಅವ್ರೇನು ಮಾಡೋದು ಸರಿಯಿಲ್ಲ ಪಾಪ. ಕವರ್ ಇರ್ತದೆ ರೀ, ಕವರ್ ಇತ್ತಾ? ಕವರ್ ಇಟ್ಕೊಂಡ್ರಲ್ಲ, ಕವರು ಯಾವಾಗದೇನೋ ಹೋಗ್ಬಿಟ್ರೆ ಸರ್ ಅಂತ ಕತೆ ಬರೋದಿಲ್ಲ. ಮಾಡಕ್ಕೆ ಹೇಳಿ ಮುಂದಿನ ವರ್ಷ ತೆಗಿಯಕ್ಕೆ ಹೋಗ್ಬೇಡಿ. ನಾಡಪ್ಪ ಮಂಚೂರು ಬರ್ತಿದ್ದೆ, ಒಂಚೂರು ಹೇಳ್ಕೊಳ್ಳಿ. ಅದು ಕಾಲು ಇಲ್ಲೇ ಗಡ ಗಡ ಹಿಂಗಂತ ಇವಾಗ ಬರೋದಾಗ್ತದೆ. ಇವಾಗ ಈ ಥರ ಬರೋದಾಯ್ತಲ್ಲ, ಇದು ರೆಡಿ ಮಾಡೋದು. ಅವಾಗಿನ ಐಟಮ್ ಅವನ್ನ ಮಾಡೋಕ್ಕೆ ಅದೊಂದು ಇದು ಎಲ್ಲೋದ್ರು
ಇಟ್ಕೊಂಡ್ರಪ್ಪ ಅಂತ ಇವ್ರು ಅಂದ್ರೆ ಇವ್ರ ಹೊತ್ತಿಗೆ ಏನು ಮಾಗಡಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲಪ್ಪ. ಏನು ಆರ್ಮಿ ರಿಪೇರಿ ಮಾಡ್ತಿದ್ದ? ಅದೆಲ್ಲ ಇದು ಅದೇನೋ ಈಗ ಬಿಟ್ಟು ಬರಕ್ಕೆ ಹೇಳಿದ್ರು ಇದ್ರದ್ದು ಅದೆಲ್ಲ ಹೋದ್ರು ಅಂತಾನೆ ಅಡ್ರೆಸ್ ಎಲ್ಲ ಹೋಗ್ಬಿಡ್ತು. ಯಾವುದಕ್ಕೂ ಹಣೆಯ ಯಾವುದು ಕಲಿಬೇಕಾದ್ರೂ ಗಿಲಿ ಇರಬೇಕು. ಗಿಲಿ ಇಲ್ದಿದ್ರೆ ಬರಲ್ಲ ಅಣ್ಣ. ಬರಲ್ಲ ಎನರ್ಜಿ ಇರಬೇಕು, ಅಷ್ಟೇ ಎನರ್ಜಿ ಇರಬೇಕು. ಕಲಿತೆ ಕಲಿತೀನಿ ಅನ್ನೋದು ಇದ್ರೆ ನಾವು ಕಲೀಲೇಬೇಕಂದ್ರೆ ಅದು ಗಿಲಿ ಇದ್ರೇನೆ ಬರೋದಿಲ್ಲ, ಬರಲ್ಲ. ಕರೆಕ್ಟ್. 1000 ರೂಪಾಯಿ ಕೊಟ್ಟು ಸಂಬಳ ಕೊಡ್ತೀನಿ ಅಂದ್ರೆ ಬರಲ್ಲ. ಅದಂತ ಗ್ಯಾರಂಟಿ. ನೋಡವಂತ ಇವಾಗ ಆಸಕ್ಕೆ ಹೋಗ್ರಿ. ಇವಾಗ ಹೇಳ್ತೀನಿ, ಮುನಿಯಪ್ಪನ ಕತೆ ಮುಗೀತಿ ಇವತ್ತು. ಮುನಿಯಪ್ಪನ ಕತೆ ಮುಗೀತು ಅಂದೆ. ಇವಾಗ ಆಚೆಗೆ ಹೋಗಿ ಮುನಿಯಪ್ಪ ನೋಡಿದಂತೆ ಬುಕ್ ಏನು ಇಟ್ಟಿದೆ ನೋಡಿ. ಆಯ್ತಾವ್ರೆ ಬುಕ್ ತಾಂತೀನಿ ಸ್ವಾಮಿ ಅಲ್ಲ ಎಲ್ಲ ಹಾಕ್ಬಿಡಿ. ಆಯ್ತು. ರಾತ್ರಿ ಅಂದ್ರೆ ಎಲ್ಲರೂ ಬಂದು ಬೈದಿದ್ದೀಗ ಬೇಸೆ ಎಲ್ಲಾನು ಬೈದಿದ್ದೀಗ. ಇವಾಗ ಹಾಸ್ಪಿಟಲ್ ಹೋಗಿ ನೋಡಿ ಬಂತು. ಎಲ್ಲಿ ರಿಪೇರಿ ಮಾಡಿಸಿದೂರ? ಹಾಂ ಗಲ್ರಟ್ಟಿ ಆರ್ಮಿ ಮಾಗಡಿಗೆ ಹೋಗ್ಬೋದು. ಅಪ್ಪ ಶಿವಪ್ಪ ಬೈಕ್ ಒಳಗೆ ಚೆನ್ನಾಗುತ್ತೆ. ಇವು ಹೊಸ ತಂದಿರೋದು ಎಲ್ಲ ಬೆಂಗಳೂರಿನಲ್ಲಿ ಹೊಸ ತಂದಿರೋದೆಲ್ಲ ಹೌದಾ? ಎಷ್ಟಾಯ್ತಲ್ಲ? ಎಷ್ಟು ಗೊತ್ತಿಲ್ಲ ಗುರುಗಳ ನಂದು ಎಲ್ಲ ಹೊಸತ್ತು. ಆರ್ಮಿ ಚೆನ್ನಾಗಿದೆ, ಹಳೆ ಪಟ್ಟಿ ಚೆನ್ನಾಗಿದೆ. ಅಮ್ಮ ಮುಗಿಸಿದ್ದು ಇದಪ್ಪ ನೋಡ್ರಿ. ಮಾಯ ಆವರಿಸಿರುವುದರಿಂದ ಅದರ ಅರಿವಿಲ್ಲದೆ ರಾವಣ ಹೀಗೆ ಆಡುತ್ತಿದ್ದಾನೆ. ಏನೋ ಒಂದು ಶುಭ ಕಾರ್ಯವಾಗುತ್ತಲ್ಲ ದೇವ, ಅನುಗ್ರಹಿಸು. ಮಂಗಳದಾತನಾದ ಶಿವನು ಪ್ರಸನ್ನವದನಾಗಿ ಮಂಗಳವಸ್ತು. ಇದು ರಿಪೇರಿ ಮಾಡಿಸಿ ಇದು ಗಲ್ರಟ್ಟಿ ಇಲ್ಲಿ ಮಾಡ್ದಾಗ ಆರ್ಮಿ ಹಾಂ ನಾಗರಾಜ್ ಭಯಾಸುರನ ಮಗಳಾಗಿರ್ತಕ್ಕಂಥ ಹ್ಞೂ ಇಬ್ಬರು ಮಾಡ್ತಾರೆ. ಏನೋ ಅದೊಂದು ಹೇಳ್ತಾರೆ, ಏನೋ ರೀಲ್ಸ್ ಕಳ್ಸ್ಕೊಂಡ್ಬಿಡ್ತಾರೆ ಅಂತಾರೆ. ಜಯಂತಿ ಕಲರ್ಸಲ್ಲ ಅದೆಷ್ಟು ರೀಲ್ಸು ಎತ್ಬಿಡ್ತಾರೆ ಅಂತಾರೆ. ಹೀಗೆ ಅದನ್ನೇ ಅದೇ ಹ್ಞೂ ನಾವು ಅಲ್ಲೇ ಮಾಡಿಸೋದು. ಹಾಂ ಅವ್ರೇನು ಎಷ್ಟು ದಿನ ಹಾಂ 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 ಮೈಕ್ ಇಟ್ಕೊಳಪ್ಪ. ಮಾಗಡಿಗೆ ಹೋಗಿರಂಗೆ ಕಾಣ್ತಾರೆ. ಮಾಡಿಗೆ ನಿಮ್ಮ ಬೈದಿಂದ ಎಲ್ಲ ಕೋಲ್ಗೆ ತಗೊಂಡು ಬಿಟ್ಟಾರು ಅಂತ ಮಾಗಡಿಗೆ ಹೋಗಿರಂಗೆ ಕಾಣ್ತಾರೆ ಅವರು. ಇವರೆಲ್ಲ ಇಲ್ಲೇ ಎಲ್ಲ ಇಟ್ಕೊಂಡ್ರಪ್ಪ ಅಂತ ಇವ್ರು ಅಂದ್ರೆ ಇದು ಎಷ್ಟೋ ಗಿಡ ಉಳ್ಕೊಳೋದು ಯಾರು